ನಿನ್ನೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗೆ ಬರ ಅಧ್ಯಯನಕ್ಕೆ ನಮ್ಮ ತಂಡ ಹೋಗಿತ್ತು. ಪರಿಸ್ಥಿತಿ ಗಂಭೀರ ಇದೆ. ಬಿತ್ತನೆ ಮಾಡಿದಂಥ ತೊಗರಿಬೇಳೆ, ಜೋಳ, ಹತ್ತಿ ಈ ಎಲ್ಲ ಬೆಳವಣಿಗೆಗಳು ಕುಂಠಿತ ಆಗಿದೆ. ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದಿರೋದ್ರಿಂದಾಗಿ ಹಸಿರು ಕಾಣುತ್ತೆ, ಆದರೆ ಬೆಳೆಯ ಬೆಳವಣಿಗೆ ಇಲ್ಲ. ಬೆಳೆ ಬೆಳವಣಿಗೆ ಇಲ್ಲದೆ ಇರೋದ್ರಿಂದ ಕಾಳು ಕಟ್ಟೋದು ಅಥವಾ ಈಲ್ಡ್ ಬರಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಭಾಗಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆಯೂ ಕೂಡ ತಲೆದೋರಿದೆ. ಸರ್ಕಾರ ಬರದ ಬಗ್ಗೆ ಮಾತಾಡ್ತಾ ಇದೆ. ಬರಪೀಡಿತ ತಾಲೂಕುಗಳನ್ನ ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಬರಪೀಡಿತ ತಾಲೂಕುಗಳನ್ನು ಡಿಕ್ಲೇರ್ ಮಾಡದೇ ಇದ್ರೆ ಬರ ಪರಿಹಾರದ ಕ್ರಮ ಕೈಗೊಳ್ಳಕ್ಕಾದ್ರೂ ಹೇಗೆ ಸಾಧ್ಯ? ಬರಪೀಡಿತ ಪ್ರದೇಶಗಳನ್ನು ಡಿಕ್ಲೇರ್ ಮಾಡದೇ ಇದ್ರೆ ಪರಿಹಾರ ಹೇಗೆ ನೀಡಕ್ಕೆ ಸಾಧ್ಯ? ಬೆಳೆ ಸಮೀಕ್ಷೆ, ನಷ್ಟ ಆಗಿರೋ ಬೆಳೆ ಸಮೀಕ್ಷೆಯನ್ನು ಬರಪೀಡಿತ ತಾಲೂಕು ಅಂತ ಘೋಷಣೆ ಆದ್ಮೇಲೆ ಸಮೀಕ್ಷೆ ನಡೆಸ್ಬೋದೇ ಹೊರತು ಅದಕ್ಕೆ ಮುಂಚೆ ಸಮೀಕ್ಷೆ ನಡೆಸೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಈಗಾಗಲೇ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇನೆ, ನೀವು ಬರಪೀಡಿತ ತಾಲೂಕುಗಳನ್ನು ವಾಡಿಕೆ ಮಳೆಗಿಂತ ಕಡಿಮೆ ಆಗಿರೋದು ಯಾವ್ಯಾವ ಪ್ರದೇಶ ಇದೆ ಅದನ್ನು ಘೋಷಣೆ ಮಾಡಿ. ಇಂಥ ತಾಲೂಕುಗಳು ಬರಪೀಡಿತ ತಾಲೂಕು, ಈ ಜಿಲ್ಲೆ ಬರಪೀಡಿತ ಜಿಲ್ಲೆ. ಅದಾದ ನಂತರ ಬರ ನಿರ್ವಹಣೆಗೆ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸು ಮತ್ತು ರಾಜ್ಯ ಮಟ್ಟದ ಟಾಸ್ಕ್ ಫೋರ್ಸ್ನ ಮಾಡಿ. ಇದರ ನಂತರ ಎಲ್ಲಿ ಮೇವು ಬ್ಯಾಂಕ್ ತೆರಿಬೇಕು, ಎಲ್ಲಿ ಗೋಶಾಲೆ ತೆರಿಬೇಕು, ಅದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳಿ. ಬೆಳೆ ನಷ್ಟದ ಸಮೀಕ್ಷೆಯನ್ನು ನಡೆಸಿ ನಷ್ಟ ಪರಿಹಾರವನ್ನು ಘೋಷಣೆ ಮಾಡಿ. ರೈತರ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಸತ್ ನಂತರ ಕುಟುಂಬಕ್ಕೆ ಪರಿಹಾರ ಕೊಡೋದ್ರಿಂದ ಪ್ರಯೋಜನ ಇಲ್ಲ. ರೈತರ ಆತ್ಮಹತ್ಯೆಗೆ ಯೋಚನೆ ಮಾಡದಂತೆ ತಡಿಬೇಕು. ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು. ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು ಅಂತ ಹೇಳಿದ್ರೆ ನೀವೀಗ ಬೆಳೆ ನಷ್ಟದ ಸಮೀಕ್ಷೆ ನಡೆಸಿ ವೈಜ್ಞಾನಿಕ ಮಾದರಿಯಲ್ಲಿ ಬೆಳೆ ನಷ್ಟದ ಘೋಷಣೆ ಮಾಡಿ. ನೀವು ಅಥವಾ ಹೊಸ ಬೆಳೆ ಸಾಲ ಕೊಡ್ತೀವಿ ಅದನ್ನು ಘೋಷಣೆ ಮಾಡಿ, ಸಾಲ ಮನ್ನಾ ಮಾಡ್ತೀವಿ ಆ ಘೋಷಣೆ ಮಾಡಿ. ಆ ಘೋಷಣೆ ಮಾಡುವಂಥ ಕೆಲಸವನ್ನು ತಕ್ಷಣ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಇಲ್ಲದೇ ಇದ್ರೆ ಹತಾಶೆಗೊಂಡಂಥ ರೈತ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಅವಕಾಶ ಆಗಬಾರ್ದು. ಅದಕ್ಕಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಮತ್ತು ಕೃಷಿ ಸಚಿವರು ಇಲ್ಲ, ಇಂಥ ಸಂದರ್ಭದಲ್ಲಿ ಕೃಷಿ ಸಚಿವರು ಇರಬೇಕಾಗಿರೋದು ಅವಶ್ಯಕವಾಗಿರೋದು. ಹಾಗಾಗಿ ಈ ಕೃಷಿ ಸಚಿವರನ್ನ ತಕ್ಷಣ ನೀವು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಸಚಿವರನ್ನ ನಿಯುಕ್ತಿ ಮಾಡಿ ಅವರು ಈ ಸ್ವಲ್ಪ ಯುದ್ಧೋಪಾದಿಯಲ್ಲಿ ಕ್ರಮ ಕೈಗೊಳ್ಳಿ ಅನ್ನೋದು ನಮ್ಮ ಆಗ್ರಹ ಇದೆ. ಇದು ಕೆಲವು ಕಡೆಗಳಲ್ಲಿ ಗೊಬ್ಬರವನ್ನು ಕಾಳಸಂತೆ ಮಾರಾಟ ಮಾಡ್ತಾ ಇದ್ದಾರೆ. ಒಂದೊಂದು ಯೂರಿಯಾ ಚೀಲ 200-300 ರೂಪಾಯಿ ಹೆಚ್ಚಿಗೆ ಕೊಟ್ಟು ಕೊಳ್ಳಬೇಕಾದಂಥ ಪರಿಸ್ಥಿತಿ ಕೆಲವು ಭಾಗದಲ್ಲಿದೆ ಅಂತ ರೈತರು ದೂರು ಸಲ್ಲಿಸಿದ್ರು. ಸರ್ಕಾರ ಹೇಳುತ್ತೆ ಆಸ್ ಪರ್ ದ ಡಿಮಾಂಡ್ ವಿ ಹ್ಯಾವ್ ಎ ಸ್ಟಾಕ್ ಅಂತ ಹೇಳುತ್ತೆ. ನಮ್ಮ ಹತ್ರ ಬೇಡಿಕೆಗೆ ತಕ್ಕಂತೆ ನಮ್ಮ ಹತ್ರ ದಾಸ್ತಾನಿದೆ ಅಂತ ಹೇಳಿ. ಆದರೆ ಮಾರುಕಟ್ಟೆನಲ್ಲಿ ಕಾಳಸಂತೆಯಲ್ಲಿ ವ್ಯಾಪಾರ ಆಗ್ತಾ ಇದೆ ಅಂತ ಹೇಳಿದ್ರೆ ದಾಸ್ತಾನು ಎಲ್ಲಿಗೆ ಹೋಗ್ತಾ ಇದೆ? ಬ್ಲಾಕ್ ಮಾರ್ಕೆಟಿಗೆ ಕೊಡ್ತಿರೋರು ಯಾರು? ಇವ್ರು ತಲೆದಂಡ ಆಗಬೇಕಲ್ಲ ಈ ಬ್ಲಾಕ್ ಮಾರ್ಕೆಟಿಗೆ ಕೊಡ್ತಿರೋರು. ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಈಗೇನೋ ವೆಟರ್ನರಿ ಇನ್ಸ್ಪೆಕ್ಟರ್ ಹುದ್ದೆಗಳದ್ದು ಹುದ್ದೆ ವ್ಯಾಪಾರ ಮಾಡ್ತಿರುವಂಥ ವಿಡಿಯೋ ಆಡಿಯೋ ಲೀಕ್ ಆಯಿತು. ಕೆಲವರು ಜನರಲ್ ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡವರು KPSC ಕಂಡಕ್ಟ್ ಮಾಡಿದ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡ್ಬಿಟ್ಟಿದ್ದಾರೆ. ಕಷ್ಟಪಟ್ಟು ಓದಿದ್ರು ಅಥವಾ ಏನಾದರೂ ಮ್ಯಾಜಿಕ್ ಆಯ್ತಾ? ಇದು ಬರೀ ವೆಟರ್ನರಿ ಇನ್ಸ್ಪೆಕ್ಟರ್ ಹುದ್ದೆಗೆ ಮಾತ್ರ ವ್ಯಾಪಾರ ಆಗಿರೋದಲ್ಲ. AWE ಆಯ್ಕೆ ಸಂದರ್ಭದಲ್ಲಿರ್ಬೋದು, PDO ಆಯ್ಕೆ ಸಂದರ್ಭದಲ್ಲಿರ್ಬೋದು, ವಿವಿಧ ಇಲಾಖೆಗಳಲ್ಲಿ 3000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಯನ್ನು ಕಳೆದ 2 ವರ್ಷಗಳಿಂದ ಈಚೆ ಮಾಡಿದ್ದಾರೆ. ಈ 3000 ಹುದ್ದೆಗಳಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋದು ನಮಗೆ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಈ ಅಕ್ರಮಕ್ಕೆ ಪಾಲುದಾರರು ಆಳುವವರು ಇದ್ದಾರೆ ಅನ್ನೋದು ಬಲ್ಲ ಮೂಲಗಳ ಮಾಹಿತಿ. ಅಂದರೆ ನನಗೆ ಇಷ್ಟು ಸೀಟ್ ಕೊಟ್ಬಿಡಿ, ನಾವು ಹೇಳಿದ್ದು ಇಷ್ಟು ಸೆಲೆಕ್ಟ್ ಮಾಡಿ, ನೀವು ಎಷ್ಟಾದ್ರೂ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ. ಇದರ ಸಮಗ್ರ ತನಿಖೆ ಆಗಬೇಕು. ಈ ಸಮಗ್ರ ತನಿಖೆಗೆ ಇದು ಕೇಸನ್ನು CBI ಕೊಡಬೇಕು, ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡಿ ಈ ತನಿಖೆ ನಡೆಸಬೇಕು.
ಇಲ್ಲದೇ ಇದ್ರೆ ದೆಹಲಿನಲ್ಲಿ ಹೋಗಿ ಚಳವಳಿ ಮಾಡುವ ನಮ್ಮ ಮುಖ್ಯಮಂತ್ರಿಗಳು ಅವರ ರಾಜ್ಯದಲ್ಲಿ ಅಕ್ರಮ ನಡೆದ್ರು ಕೂಡ ಹೋರಾಟದ ಮಾತಾಡೋದು ಬೇಡ, ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಕ್ರಮ ಆಗಬೇಕಲ್ಲ. ನಿಮಗೆ ಅಧಿಕಾರ ಇದೆಯಲ್ಲ, ನಿಮಗೆ ಪರಮಾಧಿಕಾರ ಇದೆ, ಯಾರು ತಲೆದಂಡ ಹಾಕ್ಬೇಕು? ಇದ್ರ ಎಲ್ಲದರ ಸಮಗ್ರ ತನಿಖೆ ಆಗ್ಬೇಕು ಅನ್ನೋ ನಮ್ಮ ಆಗ್ರಹ.